ಹಿಡಿಬೇಕಾ? ಇಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾವು ಕೂಡ ಸೂಪರ್ ಆಗಿದ್ದೀವಿ. ಇವತ್ತೇನಪ್ಪ ವ್ಲಾಗ್ ಅಂದರೆ, ಈ ಬೆಂಗಳೂರು ಚಳಿ ವೆದರ್ಗೆ ಮಳೆ ಬರ್ತಾಯಿದೆ. ಸೊ ಅದಕ್ಕೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು, ಚೀರ್ಮುರಿ ಮಾಡುವ ಅಂತೇಳಿ ಮಾಡ್ತಾಯಿದ್ದೀವಿ. ಬನ್ನಿ ನಮ್ಮ ಸ್ಟೈಲಲ್ಲಿ. ನಾವು ಮೊದಲಿಗೆ ತೊಗೊಂಡಿರೋದು ಬುರ್ಗು, ಹಾಗೆ ಖಾರ, ಕ್ಯಾರೆಟ್, ಹಾಗೆ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ರುಬ್ಕೊಂಡಿದ್ದೀವಿ. ಹಾಗೆ ಉಪ್ಪು, ಖಾರ ತೊಗೊಂಡಿದ್ದೀವಿ. ಹಾಗೆ ನಿಂಬೆಹಣ್ಣಿಂದು ಹುಳಿ ಸಹ ತೊಗೊಂಡಿದ್ದೀವಿ. ಈಗ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಳ್ತಾ ಇದ್ದೀವಿ. ನಾವು ಹೆಚ್ಕೊಂಡಿರ್ತೀವಲ್ಲ, ಸೊ ಅದನ್ನೆಲ್ಲ ತೊಗೊಂಡು ಎಲ್ಲ ಆ್ಯಡ್ ಮಾಡ್ಕೋಬೇಕು ಒಂದೊಂದೇ. ಈ ಬೆಂಗಳೂರಲ್ಲಿ ವೆದರ್ ಹೆಂಗೆ ಅಂತ ಗೊತ್ತಲ್ವಾ, ಮಳೆ ಚಳಿ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ನಾವು ನಮ್ಮ ಸ್ಟೈಲಲ್ಲಿ ಚುರುಮುರಿ ಮಾಡ್ತಾಯಿದ್ದೀವಿ. ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು ಸೊ ಚಳಿಗೆ. ಅದಕ್ಕೆ ನಾವು ಇದು ಬೆಸ್ಟ್ ಆಪ್ಷನ್ ಅಂತ ಚುರುಮುರಿ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಕ್ಯಾರೆಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಕ್ಯಾರೆಟು ಮತ್ತು ಮೆಣಸಿನ್ಕಾಯಿ ರುಬ್ಕೊಂಡಿದ್ದೀವಲ್ಲ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು, ತರ್ತರಿಯಾಗಿ. ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಮಕ್ಕಳು ಇರ್ತಾರಲ್ವ. ಸೊ ಅದಕ್ಕೆ ನಮ್ಗೆ ದೊಡ್ಡವ್ರಿಗಾದರೆ ಒಂಚೂರು ಖಾರ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಚಿಕ್ಕ ಮಕ್ಳಿಗೆ ಹಂಗಲ್ಲ, ಅವ್ರಿಗೆ ಹೊಟ್ಟೆ ನೋವು ಮತ್ತು ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡಿಕೊಂಡು ತೊಗೊಳ್ಳಿ, ಹಾಕ್ಕೊಳ್ಳಿ. ನಾವು ಮೆಣಸಿನ್ಕಾಯಿ ಸಹ ತೊಗೊಂಡಿದ್ದೀವಿ. ಹಾಗೆಯೇ ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತೀವಿ. ಮಕ್ಕಳಿಗೆ ಅಂತ ಬೇರೆ ಸಪ್ರೇಟಾಗಿ ತೆಗೆದು ಇಟ್ಕೊಂಡಿದ್ದೀವಿ. ಈಗ ನಾವು ಒಂದೊಂದೇ ಇವಾಗೆಲ್ಲ ಹಚ್ಕೊಂಡಿದ್ದೀವಲ್ಲ ನೋಡಿ. ಈಗ ಮೆಣಸಿನ್ಕಾಯಿ ರುಬ್ಕೊಂಡಿರೋದೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ, 1 ಟೇಬಲ್ ಸ್ಪೂನಷ್ಟು. ಹಾಗೆಯೇ 1 ಟೇಬಲ್ ಸ್ಪೂನ್ ಖಾರ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಒಂದೂವರೆ ಟೇಬಲ್ ಸ್ಪೂನ್ ಖಾರ ತೊಗೊಂಡಿದ್ದೀವಿ. ಹಾಗೆ ಈಗ ಕೈಯಲ್ಲೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ, ಹೆಂಗೆ ಮಿಕ್ಸ್ ಮಾಡ್ತೀವಿ ಅಂದರೆ ಬಾಯಲ್ಲಿ ನೀರು ಬರ್ತಾ ಇರಬೇಕು. ವಾ ನೋಡಿ, ನಮಗೆ ನೀರು ಬರ್ತಾ ಇರುತ್ತೆ ಬಾಯಲ್ಲಂತೂ. ನೋಡೋರಿಗೆ ನಿಮಗೂ ಸಹ ಬಾಯಲ್ಲಿ ನೀರು ಬರ್ತಾ ಇದೆಯಾ? ಹಾಗಾದರೆ ನೀವು ಕೂಡ ಟ್ರೈ ಮಾಡಿ, ಆಯಿತಾ? ನೋಡಿ, ಈಗ ಬುರ್ಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ನಾವೆಷ್ಟು ತೊಗೊಂಡಿದ್ವೋ ಅಷ್ಟು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಮಗಂದು ವಾಯ್ಸ್ ಓವರ್ ಕೊಡೋಕ್ಕೆ ಆಗಲ್ಲ, ಯಾಕೆಂದರೆ ಅಲ್ಲಿ ಕಯ್ಯಪ್ಪಿಯ ಅಂತ ಆಡ್ತಾನೆ. ನಾವು ಮೊದಲಿಗೆ ಉಪ್ಪು ಖಾರ ಎಲ್ಲ ಹಾಕಿದ್ವಲ್ಲ, ಈಗ ಎಲ್ಲ ಚೆನ್ನಾಗಿ ಚೆನ್ನಾಗಿ ಕೈ ಆಡಿಸಿದ್ರೆ ಎಲ್ಲ ಬುರ್ಗುದ್ಕೆಲ್ಲಕ್ಕೂ ನಾವು ಹಾಕಿರೋ ಖಾರ ಎಲ್ಲ ಇದಾಗ್ಬಿಡುತ್ತೆ. ಹಾಗೆಯೇ ಲಾಸ್ಟಲ್ಲಿ ಖಾರ ಆ್ಯಡ್ ಮಾಡ್ಕೋಬೇಕು. ಇದು ನಾವು ಸಪ್ಪೆ ಬುರ್ಗು ತೊಗೊಂಡಿದ್ದೀವಿ. ಸಪ್ಪೆ ಬುರ್ಗಾದರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಅದೇ ಉಪ್ಪು ಬುರ್ಗಾದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅಂತ ನನ್ನ ಪ್ರಕಾರ. ನಾವು ಸಪ್ಪೆ ಬುರ್ಗೆ ತೊಗೊಂಡಿದ್ದೀವಿ. ಈಗ ಎಲ್ಲ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ನೋಡಿ. ಈಗ ಟೇಸ್ಟಿಗೆ ಕೊಡ್ತಾಯಿದೆ ಖಾರ, ನೋಡ್ಕೋ ಅಂತೇಳಿ. ಸೊ ನೋಡಿ, ಹೆಂಗೆ ಕಲಿಸ್ತಿಲ್ಲ, ಲಾಸ್ಟಲ್ಲಿ ಫೈನಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಈಗ ಹುಳಿ ಆ್ಯಡ್ ಮಾಡ್ತಾಯಿದ್ವಿ ಗೈಸ್. ಲಾಸ್ಟಲ್ಲಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಹುಳಿ ಹಾಕಿದ್ದೀವಿ. ಈಗ ಫೈನಲಾಗಿ ಲಾಸ್ಟಲ್ಲಿ ಹುಳಿ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪಿಲ್ಲ, ಆ್ಯಡ್ ಆಗಿಲ್ಲ. ಸೊ ಯಾವುದಿರೋದು ನಮ್ಮ ಮನೇಲಿ ಏನಿರುತ್ತೋ ಅದು ಮಾತ್ರ ಇದು ಮಾಡ್ಕೋಬೇಕಷ್ಟೇ. ಸೊ ಬನ್ನಿ, ಎಲ್ಲ ಕೂತ್ಕೊಂಡಿದ್ದೀವಿ ನೋಡಿ. ನಮ್ಮ ಅಜ್ಜಿ, ಹಾಗೆ ಫ್ರೆಂಡ್ಸು, ನನ್ನ ಮಕ್ಕಳು, ಆಂಟಿ, ಅಕ್ಕ, ತಂಗಿ, ನಾನು ಎಲ್ಲ ಕೂತ್ಕೊಂಡಿದ್ವಿ. ಹಾಗೆ ನನ್ನ ಮಗಳಿಗೂ ಸಹ ಅವಳಿಗೆ ಖಾರ ಇಲ್ಲದ್ದು ಕೊಟ್ಟಿದ್ದೀವಿ. ಸೊ ಖಾರ ಇರೋದು ನಾವು ತಿನ್ಕೊಂಡಿದ್ದೀವಿ.
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.